ನಿಮ್ಮಲ್ಲಿ ತುಂಬಾ ಜನ ಪೆಟ್ ಲವರ್ಸ್ ಇದ್ದೀರಾ. ಅದರಲ್ಲೂ ನಾಯಿಗಳನ್ನ ಸಾಕೋದು ಅಂದ್ರೆ ನಿಮ್ಮಲ್ಲಿ ತುಂಬಾ ಜನರಿಗೆ ತುಂಬಾನೇ ಇಷ್ಟ. ಅಷ್ಟೇ ಯಾಕೆ, ನಾಯಿಗಳನ್ನ ಮನುಷ್ಯನ ಬೆಸ್ಟ್ ಫ್ರೆಂಡ್ ಅಂದ್ರೂ ತಪ್ಪಿಲ್ಲ. ಹಾಗಂತ ಎಲ್ಲಾ ಜಾತಿಯ ನಾಯಿಗಳನ್ನ ಮನುಷ್ಯರು ಸಾಕೋದಕ್ಕೆ ಸಾಧ್ಯವಿಲ್ಲ. ಕೆಲವು ನಾಯಿಗಳು ತುಂಬಾನೇ ಅಗ್ರೆಸಿವ್ ಆಗಿರ್ತವೆ. ಅಂತಹ ಭಯಂಕರವಾದ ನಾಯಿಗಳ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಮ್ಮ ಜಗತ್ತಿನಲ್ಲಿರುವ ತುಂಬಾನೇ ಕ್ಯೂಟ್ ಆಗಿರುವ ನಾಯಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಂಬರ್ 10 ಡಾಗ್ ಸ್ಯಾಂಡ್. ಈ ಗಿಡ್ಡಗೆ ಇರುವ ನಾಯಿಯ ಪ್ರಜಾತಿಯನ್ನ ಸಾಸೇಜ್ ಡಾಗ್ ಅಂತ ಕೂಡ ಕರೀತಾರೆ. ಈ ಪ್ರಜಾತಿಯ ನಾಯಿಗಳು ತುಂಬಾನೇ ಕ್ಯೂಟ್ ಆದ ಜೀವಿ ಅಂತ ನಾನು ಸಪರೇಟ್ ಆಗಿ ಹೇಳೋದು ಬೇಕಿಲ್ಲ ಅನ್ಸುತ್ತೆ. ಇದು ಬರೀ ಕ್ಯೂಟ್ ಆದ ಜೀವಿ ಅಲ್ಲ, ತುಂಬಾನೇ ತುಂಟ ಸ್ವಭಾವದ ಜೀವಿ ಕೂಡ. ಇದನ್ನ ನೀವು ಮನೆಯಲ್ಲಿ ಸಾಕಿದ್ರೆ ನಿಮ್ಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಇವು ನೋಡೋದಕ್ಕೆ ಮಾತ್ರವೇ ತುಂಬಾನೇ ಚಿಕ್ಕದಾಗಿರ್ತವೆ ಅಷ್ಟೇ, ಆದ್ರೆ ಇವುಗಳಿಗೆ ಹಸಿವು ತುಂಬಾನೇ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಏನಾದ್ರೂ ಒಂದು ತಿನ್ನೋದಕ್ಕೆ ಹುಡುಕ್ತಲೇ ಇರುತ್ತೆ. ಇದರಿಂದ ಕೆಲವು ಬಾರಿ ಈ ನಾಯಿಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಡೆಯೋದಕ್ಕೆ ಕೂಡ ತುಂಬಾನೇ ಕಷ್ಟ ಪಡ್ತವೆ. ಅಂದ್ರೆ ಅಷ್ಟೊಂದು ದಪ್ಪವಾಗಿ ಬಿಡ್ತವೆ. ಯಾವಾಗ್ಲೂ ತಿಂತಾನೆ ಇದ್ರೆ ದಪ್ಪ ಆಗೋದು ಸಹಜ. ಆದ್ರೆ ಇವು ಎಷ್ಟೇ ದಪ್ಪ ಮತ್ತು ಸೋಂಬೇರಿಗಳಾದ್ರೂ ಕೂಡ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ. ನಂಬರ್ 9 ಡಾಲ್ಮೇಷಿಯನ್. ಈ ಪ್ರಜಾತಿಯ ನಾಯಿಗಳು ಹಾಲಿವುಡ್ ನ 101 ಡಾಲ್ಮೇಷಿಯನ್ ಸಿನಿಮಾದ ಮೂಲಕ ಪ್ರಪಂಚದಾದ್ಯಂತ ಫೇಮಸ್ ಆಗುತ್ತೆ. ಇದರಿಂದ ಸಡನ್ ಆಗಿ ಈ ಜಾತಿಯ ನಾಯಿಗಳನ್ನ ಸಾಕುವುದಕ್ಕೆ ಆಗಿನ ಕಾಲದಲ್ಲಿ ತುಂಬಾ ಜನ ಇಷ್ಟಪಡ್ತಾರೆ. ಈಗ ಕೂಡ ಇವುಗಳ ಡಿಮ್ಯಾಂಡ್ ಏನು ಕಡಿಮೆಯಾಗಿಲ್ಲ. ಯಾಕಂದ್ರೆ ಈ ನಾಯಿಗಳ ಮೇಲಿರುವ ಈ ಬಿಳಿ ಮತ್ತು ಕಪ್ಪು ಬಣ್ಣ ತುಂಬಾ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ಈ ಪ್ರಜಾತಿಯ ನಾಯಿಗಳು ತುಂಬಾನೇ ಬುದ್ಧಿವಂತ ಜೀವಿಗಳು. ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಸಾಕು, ಯಾವ ಕೆಲಸವನ್ನ ಬೇಕಾದ್ರೂ ತುಂಬಾನೇ ವೇಗವಾಗಿ ಕಲಿಯಬಲ್ಲವು. ಇದರ ಬುದ್ಧಿವಂತಿಕೆಯಿಂದ ಇದನ್ನ ಗಾರ್ಡ್ ಡಾಗ್ ಅಂತ ಕೂಡ ಕರೀತಾರೆ. ಇದರ ಎನರ್ಜಿ ಲೆವೆಲ್ಸ್ ನಾರ್ಮಲ್ ನಾಯಿಗಳಿಗಿಂತ ತುಂಬಾನೇ ಹೆಚ್ಚಿರುತ್ತೆ. ಇಲ್ಲಿ ವಿಚಿತ್ರವೇನಂದ್ರೆ ಈ ನಾಯಿಗಳು ಹುಟ್ಟುವಾಗ ಬಿಳಿ ಬಣ್ಣದಲ್ಲಿ ಹುಟ್ಟುತ್ತವೆ. ಇವುಗಳ ದೇಹದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇರೋದಿಲ್ಲ. ಆದ್ರೆ ಇವು ಹುಟ್ಟಿದ 2 ರಿಂದ 3 ವಾರಗಳ ನಂತರ ಇವುಗಳ ದೇಹದ ಮೇಲೆ ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ. ಇಲ್ಲಿ ನಿಮ್ಮನ್ನ ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ ಮನುಷ್ಯರ ಫಿಂಗರ್ ಪ್ರಿಂಟ್ಸ್ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೋ ಅದೇ ರೀತಿ ಇದರ ದೇಹದ ಮೇಲಿರುವ ಕಪ್ಪು ಚುಕ್ಕೆಗಳ ಪ್ಯಾಟರ್ನ್ಸ್ ಕೂಡ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತವೆ. ಅಂದ್ರೆ ಒಂದು ನಾಯಿಯ ಕಪ್ಪು ಚುಕ್ಕೆ ಮತ್ತೊಂದು ನಾಯಿಯ ಕಪ್ಪು ಚುಕ್ಕೆಗೆ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗೋದಿಲ್ಲ. ನಂಬರ್ 8 ಪೊಮೋರಿಯನ್. ಈ ನಾಯಿಗಳನ್ನ ಜಗತ್ತಿನ ಅತ್ಯಂತ ಸುಂದರವಾದ ಜೀವಿ ಅಂದ್ರೂ ತಪ್ಪಿಲ್ಲ ಗುರು. ಅಷ್ಟೊಂದು ಕ್ಯೂಟ್ ಆಗಿವೆ ಈ ನಾಯಿಗಳು. ನಾಯಿಗಳಂದ್ರೆ ಇಷ್ಟ ಇಲ್ಲದವರ ಮನಸ್ಸನ್ನ ಕೂಡ ಈ ಪೊಮೋರಿಯನ್ ನಾಯಿಗಳು ಕದಿಯಬಲ್ಲವು. ಈ ನಾಯಿಗಳು ಮರಿಗಳಾಗಿದ್ದಾಗ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತವೆ ಅಂತ ನೀವೇ ನೋಡಿ. ತುಂಬಾ ಸ್ಮಾರ್ಟ್ ಮತ್ತು ಎನರ್ಜೆಟಿಕ್ ಆಗಿರುವ ಜೀವಿ. ಮನುಷ್ಯರ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿ ಆಟವಾಡಬಲ್ಲ ಜೀವಿ. ಇದರಿಂದಾನೇ ಈ ನಾಯಿ ಮರಿಗಳನ್ನ ಫ್ರೆಂಡ್ಸ್ ಗೆ ಗಿಫ್ಟ್ ಕೊಡೋದಕ್ಕೆ ಇಲ್ಲ ಮನೆಯಲ್ಲಿ ಸಾಕೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಈ ನಾಯಿಗಳು ತಮ್ಮನ್ನ ತಾವು ತುಂಬಾನೇ ಬಲಶಾಲಿಗಳು ಅಂತ ಅನ್ಕೊಂಡು ದೊಡ್ಡ ನಾಯಿಗಳನ್ನ ನೋಡಿ ಬೊಗಳೋದಕ್ಕೆ ಶುರು ಮಾಡ್ತವೆ. ಇವುಗಳನ್ನ ಮನೆಯಲ್ಲಿ ಸಾಕೋದಕ್ಕೂ ಮೊದಲು ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಅನ್ನ ತಪ್ಪದೇ ಕೊಡಬೇಕು. ಯಾಕಂದ್ರೆ ಈ ನಾಯಿಗಳು ಒಂದು ಜಾಗದಲ್ಲಿ ಸುಮ್ಮನೆ ಇರುವಂತಹ ಜೀವಿಗಳಲ್ಲ. ಯಾವಾಗ್ಲೂ ಏನಾದ್ರೂ ಒಂದು ಕಿತಾಪತಿ ಮಾಡ್ತಲೇ ಇರ್ತವೆ. ಅಷ್ಟೊಂದು ತುಂಟ ಸ್ವಭಾವದ ಜೀವಿಗಳು. ನಂಬರ್ 7 ಸಮೋಯೆಡ್. ಈ ಬಿಳಿ ಬಣ್ಣದಲ್ಲಿ ಕಾಣುವ ಈ ನಾಯಿ ಸ್ವಲ್ಪ ನೋಡೋದಕ್ಕೆ ನರಿಯ ತರಹ ಕಾಣುತ್ತೆ. ಈ ನಾಯಿಯ ಜಾತಿ ತುಂಬಾನೇ ಯೂನಿಕ್ ಮತ್ತು ಕ್ಯೂಟ್ ಆಗಿ ಕಾಣುತ್ತೆ. ಹಾಗೂ ಈ ನಾಯಿಗಳು ಮಾಡುವ ಶಬ್ದ ಕೇಳೋದಕ್ಕೆ ಹಿಂಪಾಗಿರುತ್ತೆ. ಏನಂತೀರಾ? ಸರಿಗಮಪ ಶೋಗೆ ಇದನ್ನ ಕೂಡ ಕಳಿಸಬಹುದಾ? ಕಾಮೆಂಟ್ ಮಾಡಿ. ಇದರ ಸ್ಮೈಲ್ ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ. ಇದು ಸುಮ್ಮನೆ ಇದ್ರೂ ಕೂಡ ಇದು ಸ್ಮೈಲ್ ಮಾಡ್ತಿರೋ ತರಾನೇ ನಮ್ಗೆ ಕಾಣುತ್ತೆ. ಈ ನಾಯಿಗಳಲ್ಲಿರುವ ವಿಶೇಷತೆ ಏನಂದ್ರೆ ಇವು ಓಡೋರಲ್ಲೇ ಸಾಗಿರುತ್ತೆ. ಅಂದ್ರೆ ಈ ನಾಯಿಗಳು ವಾಸನೆ ಬರೋದಿಲ್ಲ. ಎಲ್ಲಾ ನಾಯಿಗಳ ತರ ಇವುಗಳಿಗೆ ಪದೇ ಪದೇ ಸ್ನಾನ ಮಾಡಿಸುವ ಅವಶ್ಯಕತೆ ಇಲ್ಲ. ತುಂಬಾ ದಿನಗಳವರೆಗೂ ನೀವು ಇದಕ್ಕೆ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೂ ಇದರ ದೇಹದಿಂದ ಸ್ಮೆಲ್ ಬರೋದೇ ಇಲ್ಲ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 6 ಬೀಗಲ್. ಕ್ಯೂಟ್ ಆದ ನಾಯಿಗಳ ಬಗ್ಗೆ ಮಾತನಾಡಬೇಕಾದ್ರೆ ಈ ಬೀಗಲ್ ಪ್ರಜಾತಿಯನ್ನ ಮರೆಯೋದಕ್ಕೆ ಆಗುತ್ತಾ ಹೇಳಿ? ಸಾಧ್ಯನೇ ಇಲ್ಲ. ಈ ನಾಯಿಗಳು ನೋಡೋದಕ್ಕೆ ಎಷ್ಟೊಂದು ಕ್ಯೂಟ್ ಆಗಿರ್ತಾವೋ ಅಷ್ಟೇ ಬುದ್ಧಿವಂತ ಜೀವಿಗಳು. ಇವು ತನ್ನ ಯಜಮಾನನಿಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ. ಅಂದ್ರೆ ತನ್ನ ಜೀವ ಕೊಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಈ ನಾಯಿಗಳ ಸೆನ್ಸ್ ಆಫ್ ಸ್ಮೆಲ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇದರಿಂದ ಈ ಪ್ರಜಾತಿಯ ನಾಯಿಗಳನ್ನ ಏರ್ಪೋರ್ಟ್ ಅಥವಾ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಬಳಸಲಾಗುತ್ತೆ. ಫುಡ್ ಇಂದ ಹಿಡಿದು ಎಕ್ಸ್ಪ್ಲೋಸಿವ್, ಡ್ರಗ್ಸ್ ಅಂಡ್ ಇಲ್ಲಿಗಲ್ ಮೆಟೀರಿಯಲ್ಸ್ ಅನ್ನ ಸ್ಮೆಲ್ ಮಾಡಿ ಗುರುತಿಸಬಲ್ಲದು. ಇದನ್ನೆಲ್ಲ ಕೇಳಿ ಈ ನಾಯಿಗಳನ್ನ ಮನೆಯಲ್ಲಿ ಸಾಕುವುದು ಸೇಫ್ ಅಲ್ಲ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ಹಾಗೇನು ಇಲ್ಲ. ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಸಾಕು, ನೀವು ಆರಾಮಾಗಿ ಮನೆಯಲ್ಲಿ ಸಾಕಬಹುದು. ನಂಬರ್ 5 ಸೈಂಟ್ ಬರ್ನಾರ್ಡ್. ಈ ಪ್ರಜಾತಿಯ ನಾಯಿಗಳು ಸೈಜ್ ನಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ. ಇವುಗಳನ್ನ ಸಾಕುವವರಿಗೆ ಯಾವುದೇ ರೀತಿಯ ಭಯವಿಲ್ಲ. ಆದ್ರೆ ಹೊಸಬರು ಮನೆಗೆ ಬಂದ್ರೆ ಸ್ವಲ್ಪ ಎದುರುಕೊಳ್ಬಹುದು. ಅದೇ ರೀತಿ ಈ ನಾಯಿಗಳು ತುಂಬಾನೇ ಬುದ್ಧಿವಂತ
ಮತ್ತು ಫ್ರೆಂಡ್ಲಿ ನೇಚರ್ ಹೊಂದಿರುವ ಜೀವಿ. ದೊಡ್ಡವರ ಜೊತೆ ಎಷ್ಟೊಂದು ಫ್ರೆಂಡ್ಲಿ ಆಗಿರ್ತಾವೋ ಅದಕ್ಕಿಂತ ಹೆಚ್ಚು ಫ್ರೆಂಡ್ಲಿ ಆಗಿ ಚಿಕ್ಕ ಮಕ್ಕಳ ಜೊತೆ ಆಟವಾಡ್ತವೆ. ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಇವು ದಾಳಿ ಮಾಡೋದಿಲ್ಲ. ಈ ನಾಯಿಗಳು ಬೆಟ್ಟ ಮತ್ತು ಹಿಮ ಬೀಳುವ ಪ್ರದೇಶದಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲದೆ ಜೀವಿಸಬಲ್ಲವು. ಇದರಿಂದ ನೀವು ಯಾವ ಪ್ರದೇಶದಲ್ಲಿ ಇದ್ರೂ ಕೂಡ ಆರಾಮಾಗಿ ಈ ನಾಯಿಗಳನ್ನ ಸಾಕಬಹುದು. ನಂಬರ್ 4 ಗೋಲ್ಡನ್ ರಿಟ್ರೈವರ್. ಈ ಪ್ರಜಾತಿಯ ನಾಯಿಗಳ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಕೂಡ ತುಂಬಾ ಜನ ಈ ನಾಯಿಗಳನ್ನ ಸಾಕ್ತಿರ್ಬೋದು. ಅಷ್ಟೇ ಯಾಕೆ ಈ ವಿಡಿಯೋ ನೋಡ್ತಾ ಇರೋರ ಮನೆಯಲ್ಲಿ ಕೂಡ ಈ ನಾಯಿಯನ್ನ ಸಾಕ್ತಾ ಇರಬಹುದು. ಒಂದು ವೇಳೆ ಅಂತವರು ಯಾರಾದ್ರೂ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಉಳಿದವರು ನಿಮ್ಮ ಫೇವರೇಟ್ ಡಾಗ್ ಬ್ರೀಡ್ ಯಾವುದು ಅಂತ ಕಾಮೆಂಟ್ ಮಾಡಿ. ಆಲ್ರೆಡಿ ಈ ಗೋಲ್ಡನ್ ರಿಟ್ರೈವರ್ ಅನ್ನ ಸಾಕ್ತಾ ಇರುವ ಕುಟುಂಬಕ್ಕೆ ಬೇರೆ ಪ್ರಜಾತಿಯ ನಾಯಿಗಳು ಇಷ್ಟವಾಗದೇ ಇರಬಹುದು, ಯಾಕಂದ್ರೆ ಮನೆಯಲ್ಲಿ ಸಾಕೋದಕ್ಕೆ ಈ ಪ್ರಜಾತಿಯ ನಾಯಿ ಪರ್ಫೆಕ್ಟ್ ಆಗಿರುತ್ತೆ. ಇದರ ಬಿಹೇವಿಯರ್ ಮತ್ತು ಕ್ಯೂಟ್ನೆಸ್ ಇಂದ ಯಾರನ್ನ ಬೇಕಾದ್ರೂ ತನ್ನ ಕಡೆ ಸೆಳೆಯಬಲ್ಲದು. ಈ ನಾಯಿಗಳನ್ನ ಕೆಲವರು ಥೆರಪಿ ಡಾಗ್ ರೀತಿ ಕೂಡ ಬಳಸಲಾಗುತ್ತೆ ಹಾಗೂ ಮನುಷ್ಯರ ಕೆಲಸದಲ್ಲಿ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇವು ಮನುಷ್ಯರ ಮೇಲೆ ತೋರಿಸುವ ಪ್ರೀತಿ ಯಾವ ಥೆರಪಿಗಿಂತ ಕಡಿಮೆ ಏನು ಇಲ್ಲ ಅನ್ಸುತ್ತೆ. ನಂಬರ್ 3 ಶೇರ್ಪೆ. ಇದು ಚೈನಾಗೆ ಸೇರಿದ ಒಂದು ನಾಯಿಯ ಪ್ರಜಾತಿ. ಬೇರೆ ಯಾವ್ದಾದ್ರೂ ನಾಯಿ ಇವುಗಳ ಮೇಲೆ ದಾಳಿ ಮಾಡಿದ್ರೆ ಈ ನಾಯಿಗಳ ದೇಹದ ಮೇಲಿರುವ ವ್ರಿಂಕಲ್ಸ್ ಅಂಡ್ ಯೂನಿಕ್ ಸ್ಕಿನ್ ಟೆಕ್ಸ್ಚರ್ ಇಂದ ಅವುಗಳ ಬಾಯಲ್ಲಿ ವಿಚಿತ್ರವಾದ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಈ ನಾಯಿಗಳನ್ನ ಕಚ್ಚೋದಕ್ಕೆ ಇಷ್ಟವಾಗದೆ ಇವುಗಳ ತಂಟೆಗೆನೆ ಬರೋದಿಲ್ಲ. ಇದರಿಂದ ಇವುಗಳನ್ನ ಸ್ಯಾಂಡ್ ಸ್ಕಿನ್ ಅಂತ ಕೂಡ ಕರೀತಾರೆ. ನಿಜವಾಗ್ಲೂ ಇವು ತುಂಬಾನೇ ಕ್ಯೂಟ್ ಆಗಿವೆ. ಜೊತೆಗೆ ಇವು ಮನೆಯನ್ನ ತುಂಬಾ ಸುರಕ್ಷಿತವಾಗಿ ನೋಡಿಕೊಳ್ಳಬಲ್ಲವು. ಇದರ ದಪ್ಪ ಚರ್ಮದಿಂದ ಇದರ ಎನರ್ಜಿಯಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಬರೋದಿಲ್ಲ. ಇದರ ಮತ್ತೊಂದು ವಿಶೇಷತೆ ಏನಂದ್ರೆ ಇದರ ನಾಲಿಗೆಯ ಬಣ್ಣ ಬ್ಲೂ ಮತ್ತು ಬ್ಲಾಕ್ ಆಗಿರುತ್ತೆ. ಈ ನಾಯಿಗಳನ್ನ ಮನೆಯಲ್ಲಿ ಸಾಕೋದಕ್ಕೆ ಯಾವುದೇ ರೀತಿಯ ಟ್ರೈನಿಂಗ್ ಬೇಕಿಲ್ಲ, ಆರಾಮಾಗಿ ಮನೆಯಲ್ಲಿ ಸಾಕಬಹುದು. ನಂಬರ್ 2 ಪಗ್. ಈ ನಾಯಿಗಳ ಬಗ್ಗೆ ಖಂಡಿತ ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ತುಂಬಾ ಜನ ಈ ನಾಯಿಗಳನ್ನ ಸಾಕೋದು ನೋಡಿರ್ತೀರಾ. ತುಂಬಾ ಬೇಗನೆ ಮನುಷ್ಯರ ಜೊತೆ ಬೆರೆತು ಹೋಗುವ ಜೀವಿ. ಇವುಗಳನ್ನ ತುಂಬಾ ಸಿನಿಮಾಗಳಲ್ಲಿ ಟಿವಿ ಶೋಗಳಲ್ಲಿ ಕೂಡ ನೋಡಿರ್ತೀರಾ. ಈ ನಾಯಿಗಳಿಗೆ ಅಷ್ಟೊಂದು ಬೇಗ ಕೋಪ ಅನ್ನೋದು ಬರೋದಿಲ್ಲ. ಮಕ್ಕಳ ಜೊತೆಗೆ ಇರೋದಕ್ಕೆ ಈ ನಾಯಿಗಳು ಪರ್ಫೆಕ್ಟ್ ಆಗಿರ್ತವೆ. ಮಕ್ಕಳನ್ನ ಖುಷಿ ಪಡಿಸೋದ್ರಲ್ಲಿ ಈ ನಾಯಿಗಳು ಮಾಸ್ಟರ್ ಅಂತಾನೆ ಹೇಳ್ಬೋದು. ಈ ನಾಯಿಗಳನ್ನ ಶಾಡೋ ಹೆಸರಲ್ಲಿ ಕೂಡ ಗುರುತಿಸಲಾಗುತ್ತೆ, ಯಾಕಂದ್ರೆ ಇವು ಯಾವಾಗ್ಲೂ ಇದರ ಓನರ್ ಇಂದನೆ ಫಾಲೋ ಮಾಡ್ತಾನೆ ಹೋಗುತ್ತೆ. ಈ ರೀತಿ ತುಂಬಾ ಕಾರಣಗಳಿಂದ ಜಗತ್ತಿನ ಅತ್ಯಂತ ಕ್ಯೂಟ್ ಆದ ನಾಯಿಗಳ ಲಿಸ್ಟ್ ನಲ್ಲಿ ಇದನ್ನ ಕೂಡ ಸೇರಿಸಲಾಗಿದೆ. ನಾಯಿಗಳು ಎಷ್ಟೊಂದು ನಿಯತ್ತಿನ ಜೀವಿ ಅಂತ ನಿಮ್ಗೆಲ್ಲ ಗೊತ್ತಿರೋದೆ. ಇದು ಕೂಡ ಅಷ್ಟೇ ನಿಯತ್ತಿನ ನಾಯಿ. ನಂಬರ್ 1 ಜಾಕ್ ರಸೆಲ್ ಟೆರಿಯರ್. ಈ ಕ್ಯೂಟ್ ಆದ ನಾಯಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಸಾಕು, ನಿಮ್ಮ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿ ಇರಬಲ್ಲ ಜೀವಿ. ಅಷ್ಟೇ ಅಲ್ಲ, ಈ ನಾಯಿಗಳನ್ನ ಸಾಕೋದಕ್ಕೆ ನಿಮ್ಮ ಬಳಿ ದೊಡ್ಡ ಮನೆಯ ಅವಶ್ಯಕತೆ ಇರೋದಿಲ್ಲ. ಅಪಾರ್ಟ್ಮೆಂಟ್ ಗಳಲ್ಲಿ ಕೂಡ ಈ ನಾಯಿಗಳನ್ನ ನೀವು ಸಾಕ್ಬಹುದು, ಯಾಕಂದ್ರೆ ಮನೆಯಲ್ಲಿ ಹೆಚ್ಚು ಗಲಾಟೆ ಮಾಡೋದಿಲ್ಲ, ಅಂದ್ರೆ ಬೊಗಳೋದಿಲ್ಲ, ತುಂಬಾನೇ ಸೈಲೆಂಟ್ ಆಗಿರುತ್ತೆ. ಹಾಗಂತ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂಡ ಇರೋದಿಲ್ಲ, ಏನಾದ್ರೂ ಒಂದು ತರಲೆ ಕೆಲಸ ಮಾಡ್ತಲೇ ಇರುತ್ತೆ. ಇನ್ನು ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದ್ರೆ ಅದಕ್ಕೆ ಎಲ್ಲಿಲ್ಲದ ಎನರ್ಜಿ ಬರುತ್ತೆ. ಅಂದ್ರೆ ಇದು ಆಟವಾಡುವುದನ್ನ ನೋಡ್ತಾ ನೋಡ್ತಾ ನಿಮ್ಗೆ ಸುಸ್ತಾಗ್ಬಹುದು, ಆದ್ರೆ ಆಟವಾಡುವ ಇದಕ್ಕೆ ಮಾತ್ರ ಸುಸ್ತಾಗೋದಿಲ್ಲ. ಅಷ್ಟೊಂದು ಎನರ್ಜಿ ಈ ನಾಯಿಯಲ್ಲಿರುತ್ತೆ. ಜೊತೆಗೆ ಇವು ತುಂಬಾನೇ ಎಮೋಷನಲ್ ಆಗುತ್ತೆ. ಅಂದ್ರೆ ಇವುಗಳನ್ನ ಒಬ್ಬಂಟಿಯಾಗಿ ಮನೆಯಲ್ಲೇ ಬಿಟ್ಟು ನೀವೇನಾದ್ರೂ ಹೊರಗಡೆ ಹೋದ್ರೆ ನಿಮ್ಮ ಮೇಲೆ ಮುನ್ಸ್ಕೊಳ್ಳೋದು ಮಾತ್ರ ಪಕ್ಕ. ಆಮೇಲೆ ಇವುಗಳನ್ನ ಸಮಾಧಾನ ಮಾಡಿಸೋದು ಒಂದು ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿಮ್ಗೆ ತುಂಬಾನೇ ಕ್ಯೂಟ್ ಅನ್ಸಿದ ನಾಯಿ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಪಮೇರಿಯನ್ ನಾಯಿ ತುಂಬಾನೇ ಕ್ಯೂಟ್ ಅನ್ಸ್ತು. ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.